ದೂರ ಸರಿ ಬಿಡೈರಾ. ಹಿಂಗೆ ಮಾಡಿ ನಾನು ಮಾಡ್ತೀನಿ ನನಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಪೆಷಲಾಗಿ ಎಗ್ ರೈಸ್ ಮಾಡ್ತಾಯಿದ್ದೀನಿ. ಒಂದು 8 ಜನಕ್ಕೆ ಆಗೋಷ್ಟು. ಹೋಟೆಲ್ಕಿನ್ನ ತುಂಬ ಟೇಸ್ಟಿಯಾಗಿರುತ್ತೆ ನಾ ಮಾಡೋದು. ರೈಸ್ ಮಾಡಬೇಕು, ಹಾಗಾಗಿ ಮಧ್ಯಾಹ್ನದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಲೈಕ್, ಶೇರ್, ಕಮೆಂಟ್ ಮಾಡಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಏಳು ಗ್ಲಾಸ್ ಅಷ್ಟು ಅನ್ನ ಮಾಡ್ಕೊಂಡಿದ್ದೀನಿ. ಓಮ್ಮ ಏನು ಏನು ಮಾಡಿದ್ವಿ ಮಮ್ಮಿ? ಹೋಗಿ. ಕರೆಂಟ್ ಬಂತಪ್ಪ. ಕರೆಂಟ್ ಹೋಗೋದಕ್ಕೆ ಇಷ್ಟೊತ್ತಾನ ಮನೆ ಸಪ್ಪಲಾಗಿಬಿಟ್ಟಿತ್ತು. ಇವಾಗ ಬಂತು ಕರೆಂಟು. ಟಿ ವಿ ಆನ್ ಅದ? ಹೌದಾ? ಟಿ ವಿ ಆನ್ ಅದ? ಚಾಲು ಅದ ನೋಡಿ. ಟಿ ವಿ ಹೋಗಿ. ಇದೆಲ್ಲ ಚೆನ್ನಾಗಿ ತೊಗೊಂಬರ್ತೀನಿ ಹೋಗಿ. ಫಸ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ಕಪ್ಪಲೆ 1 ಕಪ್ಪು ಎಣ್ಣೆ ಇದೆ. ಬಿಡು ತ. ಚೆನ್ನಾಗಿ ಬಿಸಿ ಆಗಬೇಕು. ಆಗಲೇ ಸ್ಟಾರ್ಟ್ ಇಟ್ಟಿದ್ದೆ ಐರೋ ಸಲಾಗ, ಅದನ್ನು ಆಫ್ ಮಾಡಿದೆ. ಬಾ ಈ ಕಡೆ ಬಾ. ಯಾಕೆ ಹೇಳು ಉಮ್ಮ? ಸರಿ ಉಮ್ಮ ಅಂತೀನಿ ಬಾ. ಇಲ್ಲಿ ಹೊಡಗು. ತಿಂತೆ ಮತ್ತು ಬಿಡು ಮತ್ತೆ ನಡಿ. 2 ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಎರಡು ಸ್ಪೂನ್ಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು. ಒಂದು 10 ರಿಂದ 12 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ. ಫ್ರೈ ಆಗಬೇಕು ಇವು ಚೆನ್ನಾಗಿ. ಹೆಸರಿಲ್ಲ ಅದು ಕೈಯಾಗ. ಒಂದು 9 ಮೊಟ್ಟೆ ಇವೆ. ನಾ ಮಾಡ್ತಿರೋದು 7 ಜನಕ್ಕೆ ಆಗೋಷ್ಟು. ಏಳು 8 ಜನನೂ ತಿನ್ಬೋದು. ಒಂದು 5 ದೊಡ್ಡ ಸೈಜು ಈರುಳ್ಳಿ ಕಟ್ ಮಾಡಿದ್ದೀನಿ. ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಖುಷಿ ಕೊಡುತ್ತೆ. ಹಾಗೇನೆ ನಾವು ಮಾಡಿದ ತೃಪ್ತಿನೂ ನಮಗೆ. 3 ಟೊಮೊಟೊ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಎಣ್ಣೆಯೊಳಗೆ ಎಲ್ಲನೂ ಫ್ರೈ ಆಗಬೇಕು. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಪ್ಲೀಸ್, ಕೊನೆವರೆಗೂ ನೋಡಿ. ರೈಸು ಇಷ್ಟಿದೆ. ಇಷ್ಟಿದೆ. ನಾನು 7 ಗ್ಲಾಸ್ ತೊಗೊಂಡಿದ್ದೀನಿ. ಅಕ್ಕಿ ನೀರು ಕುಡಿತಾರಲ್ಲ ಆ ಗ್ಲಾಸ್ಲಿ 7 ಗ್ಲಾಸ್ ನೀರು ಅಕ್ಕಿ ತೊಗೊಂಡಿದ್ದೀನಿ. ಎಲ್ಲ
ಫ್ರೈ ಆಗ್ಬೇಕು ಚೆನ್ನಾಗಿ ಎಣ್ಣೆ ಒಳಗೆ, ಅಂದ್ರೇ ಟೇಸ್ಟಿಯಾಗಿರ್ತದೆ ಎಗ್ ರೈಸು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಪ್ಲೀಸ್ ಒಂದು ಲೈಕ್ ಮಾಡಿ. ಮಧ್ಯಾಹ್ನಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗು. ಬಟ್ಟೆ ಅಡುಗೆ ಎಲ್ಲ ಆಗಿದೆ. ಅಡುಗೆ ಅನ್ನೋಕ್ಕೇನು ನಿನ್ನೆ ಸಾಯಂಕಾಲ ಚಿಕನ್ ನಮ್ಮ ಅಪ್ಪರು ಬಂದಿದ್ದರು, ಚಿಕನ್ ತಂದಿದ್ವಿ. ಚಿಕನ್ ಸಾರಿತ್ತು, ಮತ್ತೆ ಬಟ್ಟೆ ಒಗೆದಿದ್ದಾರೆ. ಎಲ್ಲ ಅಡುಗೆನೂ ಆಗಿದೆ. ರೈಸೇ ಊಟ ಮಾಡಿದ್ವಿ. ನಿನ್ನೆ ಸಾಯಂಕಾಲ ರೊಟ್ಟಿ ಮಾಡಿದ್ವಲ್ಲ, ರೊಟ್ಟಿ ಚಿಕನ್ ಸಾರು ಊಟ ಮಾಡಿ ಹೋಗಿದ್ದಾರೆ. ಚಿತ್ರಾನ್ನ ಮಾಡಿದ್ದೆ ಬೆಳಗ್ಗೆ. ಅದು ನಮ್ಮ ಹೊಲಕ್ಕೆ ಬಂದಿದ್ರಲ್ಲ ಅವರೆಲ್ಲರಿಗೆ ಕಳಿಸಿದ್ವಿ. ಇನ್ನೂ ಉಳಿದಿತ್ತು, ನಾವು ಊಟ ಮಾಡಿದ್ವಿ. ಇವಾಗ ಎಗ್ ರೈಸ್ ಮಾಡಕತ್ತೀನಿ ಅವ್ರಿಗಾಗಿ. ಇದು ಚೆನ್ನಾಗಿ ಫ್ರೈ ಆಗಬೇಕಿದು. ಇದಾಗಿದೆ. ಇವಾಗ 3 ಟೊಮೆಟೊನ ಸಣ್ಣ ಹೆಚ್ಚಿದ್ದೀನಿ, ಹಾಕ್ತಾಯಿದ್ದೀನಿ. ಈಗ ಹೋಟೆಲ್ಕಿಂತ ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಈ ರೀತಿ. 2 ಸ್ಪೂನ್ ಖಾರ ಅದ, ಧನಿಯಾ ಪುಡಿ 1-2 ಸ್ಪೂನ್ ಅದ, ಚಿಕನ್ ಮಸಾಲ 1-2 ಸ್ಪೂನ್ ಅದ. ಗರಂ ಮಸಾಲನೂ ಯೂಸ್ ಮಾಡ್ಬೋದು. ನಾನು ಚಿಕನ್ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ. ಲವಂಗ ಮೆಣಸು ಯಾವುದು ಹಾಕೋಂಗಿಲ್ಲ ಇದ್ರೊಳಗೆ. ಸಿಂಪಲ್ಲಾಗಿ ತುಂಬ ಟೇಸ್ಟಿ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ. ಹೋಟೆಲ್ಕಿಂತ ರುಚಿಯಾಗಿರ್ತದೆ. ನಮ್ಮ ಮನೆಯವರು ನಮ್ಮ ಮನೇಲಿ ಮಾಡಿದ ಎಗ್ ರೈಸ್ ಅಂದರೆ ತುಂಬಾ ಇಷ್ಟ ಅವರಿಗೆ. 2 ಪ್ಲೇಟು ಒಬ್ಬರೇ ತಿಂತಾರೆ, ಅಷ್ಟೊಂದು ರುಚಿಯಾಗಿರುತ್ತೆ. ಯಾಕಂದರೆ ಕ್ಯಾಮ್ರಾ ಮುಂದೆ ನಿಂತು ಮಾತಾಡೋದಂದ್ರೆ ಒಂದು ಸ್ವಲ್ಪ ಧೈರ್ಯ ಬೇಕು. 4 ಜನ ನೋಡುತ್ತಲ್ಲ, ಹೆದರಿಕೆ ಆಗುತ್ತೆ. ಫಸ್ಟ್ ಹಂಗೆ ಅನಿಸುತ್ತೆ. ಇನ್ನಾದರೂ ಒಂದು ಸ್ವಲ್ಪ ಭಯ ಇದೆ ನನಗೆ. ಅಷ್ಟೊಂದೇನು ಹೋಗಿಲ್ಲ. ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇದು ಸ್ವಲ್ಪ ಸಾಫ್ಟಾಗಿದೆ, ನೋಡ್ಬೋದು ಯಾವ ರೀತಿ. ನೋಡಿ ಸಾಫ್ಟ್ ಆಗಿದೆ. ನಾನು ಎಣ್ಣೆ ಹಾಕಿರೋದು 1/4 kg ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್. ಎಣ್ಣೆನೂ ಚೆನ್ನಾಗಿರಬೇಕು. ಚೆನ್ನಾಗಿ ಹಾಕ್ಬೇಕು ಎಣ್ಣೆ. ಸ್ವಲ್ಪ ಸ್ವಲ್ಪ ಹಾಕಿ ಮಾಡಿದರೆ ಚೆನ್ನಾಗಿ ಆಗಿ ಬನ್ಸೋದಿಲ್ಲ ಇದು. ಹೀಗಾಗಿ ಇದು ಸಾಫ್ಟ್ ಆಗಿದೆ. ಇವಾಗ ಸ್ವಲ್ಪ ಸಾಫ್ಟ್ ಆಗಿದೆಯಲ್ಲ, ಇವಾಗ ಮಸಾಲ ಹಾಕ್ತಾಯಿದ್ದೀನಿ. ಈ ಮಸಾಲನೂ ಸೇರಿಸ್ತೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಸ್ವಲ್ಪ ಮಸಾಲ ಕುದಿಬೇಕು. ಎಣ್ಣೆ ಒಳಗೆ ಚೆನ್ನಾಗಿ ಕುದಿಬೇಕು ಮಸಾಲ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದ್ರೊಳಗೆ ಅನ್ನದೊಳಗೆಲ್ಲ ಹಾಕಿ ಬೇಯಿಸಿರ್ತೀವಲ್ಲ, ಅಂದ್ರೂ ಸ್ವಲ್ಪ ಹಾಕ್ಬೇಕು ಉಪ್ಪು. ಕಲ್ಲುಪ್ಪಿದೆ, ಸ್ವಲ್ಪ ಅರ್ದಿದ್ದೀನಿ. ಸಣ್ಣ ಉಪ್ಪು ಖಾಲಿಯಾಗಿದೆ. ಚೆನ್ನಾಗಿ ಮಸಾಲೆ ಎಲ್ಲ ಬೇಯಬೇಕು. ಹೋಗಿ ಅಲ್ಲಿ ಆಟ ಆಡು, ಹೋಗಿ ಮಮ್ಮ ಹೋಗಿ. ನಮ್ಮ ಅತ್ತೆಯವ್ರು ಬಟ್ಟೆ ಒಗೆದಿದ್ರು ಇವತ್ತು. ಇನ್ನು ಒಂದು ಸ್ವೆಟ್ರು, ಒಂದು ರಗ್ ಇದೆ ಒಗೆಯೋದು, ಅದನ್ನು ನಾವು ಒಗಿಬೇಕು ಆಮೇಲೆ. ಇವಾಗ ಮೊಟ್ಟೆನ ಹೊಡೆದಾಕೋಣ. ಎಲ್ಲಸು ಈ ರೀತಿ ಬಂದಿದೆ, ಆಗಿದೆ. ಇದು ಮೊಟ್ಟೆ ಹೊಡೆದಾಕ್ಬೇಕು. ಇದಕ್ಕೆ 9 ಮೊಟ್ಟೆನೂ ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಕೈ ಸುಟ್ಕೊಂಡೆ ಸ್ವಲ್ಪ.
6 7 8 9 ಆಯ್ತು. ಇವಾಗ ತಿರುಗೋಣ. ಸ್ವಲ್ಪ ಉಳಿಸಿದ್ದೆ ಉಪ್ಪು ಅಷ್ಟು ಹಾಕಿಬಿಡ್ತೀನಿ. ಈ ಟೈಮಲ್ಲಿ ಕೊತ್ತಂಬರಿ ಹಾಕ್ತೀನಿ. ಸ್ವಲ್ಪ ಗ್ರೇವಿ ಇರಬೇಕು, ಅಂದ್ರೆ ಹಾಕಿದರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಎಲ್ಲ ಅನ್ನಕ್ಕೂ ಹತ್ತುತ್ತೆ. ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು, ಜಾಸ್ತಿ ಉದುರು ಆಗಬಾರ್ದು. ಯಾವ ರೀತಿ ಇರಬೇಕಂದ್ರೆ ತೋರಿಸ್ತೀನಿ ನೋಡಿ, ಈ ರೀತಿ ಇರಬೇಕು. ಇವಾಗ ಅನ್ನ ಮಿಕ್ಸ್ ಮಾಡೋಣ. ಈಗ ಅನ್ನ ಹಾಕೋಣ. ಇವಾಗ ಸ್ವಲ್ಪ ಅನ್ನವಾಗೋದಿಲ್ಲ, ಹಂಗಾಗಿ ಸ್ವಲ್ಪ ಹಾಕ್ತಾಯಿನಿ. ಇನ್ನೊಂದು ಸ್ವಲ್ಪ ಹಾಕ್ತೀನಿ ಒಳಗೆ, ಸಾಕು. ಎಲ್ಲ ಮಸಾಲನೂ ಎಲ್ಲ ಕಡೆ ಅನ್ನಕ್ಕೆ ಹಚ್ಚಬೇಕು. ಈ ರೀತಿ ರೆಡಿಯಾಗಿದೆ ಅನ್ನ. ತುಂಬ ಚೆನ್ನಾಗಿ ಬಂದಿದೆ ರೈಸು, ಎಗ್ ರೈಸು. ಹೋಗೈರ 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇವಾಗ. ಹೋಗೈರ ಹೋಗಿ ಕೈ ಸಿಡ್ತದ ಹೋಗಿ ಓಡು ಹೋಗ. ಒಂದು 3 ಮೊಟ್ಟೆ. ಈ ರೀತಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗುತ್ತೆ. 3 ಮೊಟ್ಟೆನ ಸೈಡಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಉರಿತಾ ಇದ್ದೀನಿ. ಮಸ್ತ್ ಅಂದರೆ ಮಸ್ತ್ ಆಗುತ್ತೆ. ಅದೇನೋ ಕೊಡ್ತಾ ಬಿಡು ಅಜ್ಜಿ. ಹೋಗ ಮಮ್ಮಿ. ಹೊತ್ತಿಗೊಂದು ಮೊಟ್ಟೆ ಸಿಗುತ್ತೆ. ಹೋಗ ತತ್ತಿ ಹೋಗ ಅಂದಿಲ್ಲ ನಾನು. ಹೋಗ ಯವ್ವ, ಮುಟ್ಟಕ್ಕೆ ಬರಬೇಡದು, ಹೋಗು. ಹೋಗ ಕಡೆ ಹೋಗು. ಕೈ ಹಿಡ್ಕೊಳಕ್ಕೆ ಏನು ಸಿಗ್ತಾ ಇಲ್ಲ, ಹಂಗಾಗಿ ಅದೇ ರೀತಿ ಮಾಡ್ತಾಯಿದ್ದೀನಿ. ಹೋಗಿ ಕೊಡ್ತೀನಿ, ಹೋಗಿ. ಬರಬೇಡಿ ಕಡೆ ಒಲ್ಲೆ ಅಂತ ನೋಡಿ ಕಾಣಿಸ್ತದ. ನಾ ಕೆಳಗಿಟ್ಟು ಮಾಡೋಕ್ಕೆ ಅದಕ್ಕೆ ಅಂಜಿಕೆ ಬರ್ತದೆ ನನಗೆ. ಮೂರು ಮೊಟ್ಟೆ ಈ ಥರ ಮಾಡಿ ಮ್ಯಾಲಿಂದ ಅದು ಏನು ಹಾಕಲ್ಲ, ಜಸ್ಟ್ ಹಂಗೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತೀನಿ. ಈ ರೀತಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಆಗುತ್ತೆ ರೈಸು. ನಮ್ಮ ಮಗಳು ಜಾಸ್ತಿ ಕಾಟ ಕೊಡ್ತಾ ಇದ್ಲು, ದಿನಕ್ಕೆ 3 ಮೊಟ್ಟೆ ತಿಂತಾಳೆ, 3 ಟೊಮೊಟೊ ತಿಂತಾಳೆ. ಸಾಕಾಗೋಗುತ್ತೆ. ಮಸ್ತಾಗಿ ಕೆಳಗಿಟ್ಕೊಂಡು ಮಾಡೋದೇ ಇಲ್ಲ ನಾವು, ಗ್ಯಾಸು ಮೇಲೆ ಇರುತ್ತೆ ಯಾವಾಗಲೂ. ಇವತ್ತು ದೊಡ್ಡ ಪಾತ್ರೆ ಇದ್ದದ್ದಕ್ಕೆ ಕೆಳಗಿಟ್ಟಿತ್ತು. ಸೈಜ್ಗಂತ ಎಲ್ಲ ತಟಕರ ಅವಳು. ಕೆಳಗಿದ್ಮೇಲೆ ಜಾಸ್ತಿ ಹೊಟ್ಟೆ ಕಿಚ್ಚವಳಿಗೆ. ಬಂದು ಮುಡ್ತಾನೆ ಇರ್ತಾಳೆ, ಅದು ಇದು ಮುಟ್ತಾ ಇರ್ತಾಳೆ. ಅವ್ರ ಅಜ್ಜಿ ಬಳಿ ಹೋಗ್ತಾ ಇಲ್ಲ ಆಕಿ, ಹಾಗಾಗಿ ನನ್ನ ಬಳಿ ಇದಾಗಿದೆ. ಇವಾಗ ನೋಡಿ ಯಾವ ರೀತಿ ಬಂದಿದೆ ಅಂತ, ತುಂಬ ಚೆನ್ನಾಗಿರುತ್ತೆ.
ಇನ್ನೂ ಟೇಸ್ಟ್ ಮಾಡಿಲ್ಲ. ಇವಾಗ ನಮ್ಮ ಯಜಮಾನ್ರು ಬಂದಿದ್ದಾರೆ, ಅವ್ರಿಗೆ ಕೊಡ್ತೀನಿ ಟೇಸ್ಟ್ ಮಾಡೋಕ್ಕೆ. ನೋಡ್ಬೋದು, ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನನಗಂತೂ. ಒಳ್ಳೆ ಪರಿಮಳ ಬರ್ತಾ ಇದೆ ಅದರಿಂದ. ಯಾವಾಗ ತಿಂತೀನೋ ಅಂತ ಅನಿಸ್ತಾ ಇತ್ತು ನನಗೂ ಕೂಡ. ಅಷ್ಟೊಂದು ಟೇಸ್ಟಿಯಾಗಿ ಇತ್ತಂತ ಅಂದ್ಕೊತೀನಿ. ಇವಾಗ ನಮ್ಮ ಯಜಮಾನ್ರಿಗೆ ಕೊಟ್ಟಾಗ ಗೊತ್ತಾಗುತ್ತೆ. ನಮ್ಮ ಯಜಮಾನ್ರು ಕೊಟ್ಟು ಬಂದಿದ್ದಾರೆ, ಕೊಟ್ಟಿದ್ದೀನಿ. ಊಟ ಮಾಡಂಬರ್ರಿ ಅಂತಿದ್ದಾರೆ ಅವರು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮಾಡೋ ರೈಸ್ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ವಾಚಿಂಗ್, ಪ್ಲೀಸ್ ಸಪೋರ್ಟ್. ಸೂಪರ್ ಆಗಿದೆ ಅಂತೆ. ನಾವು ಊಟ ಮಾಡ್ತೀವಿ ಇವಾಗ. ಅವರು ಊಟ ಮಾಡಿ